ಮುಂಜಾನೆ ಮಂಜಲ್ಲಿ ಆಕ್ಸಿಡೆಂಟ್ ನೋಡಿ ಹೆಂಗಿದೆ. ಇಲ್ಲಿ ಭದ್ರಾ ಡ್ಯಾಮ್ ಹತ್ರ ನೋಡಿ ಹೆಂಗಿದೆ ನೀರು. ಫೈನಲಿ ಕೋಲಾರ ಬಂದು ಸೇರಿದೆ. ಟೈಮ್ ಆಗಿದೆ 8:40. ಗುಡ್ ಮಾರ್ನಿಂಗ್. ನನ್ನ ಜರ್ನಿ 2ನೇ ದಿವಸ ಇವತ್ತು. ಮುನಿಯಾಲಿಂದ ಹೊರಟೆ. ಮುನಿಯಾಲ್ಗೆ ಇವಾಗ ಗುಡ್ ಬಾಯ್. ನಿನ್ನೆ ನಾನು ವಿಷಯ ಅರ್ಧಕ್ಕೆ ಬಿಟ್ಟಿದ್ದೆ. ಏನು ಅಂದರೆ, ನಾವು ಮುನಿಯಾಲ್ಗೆ ಬಂದು ಆಲ್ಮೋಸ್ಟು 9 ವರ್ಷ 7 ತಿಂಗಳಾಯಿತು. ಸೊ ಇವಾಗ ಮತ್ತೆ ನಮ್ಮದು ಟ್ರಾನ್ಸ್ಫರ್ ಆಗಿದೆ ಬೆಂಗಳೂರು ಕಡೆಗೆ. ಸೊ ಹಾಗಾಗಿ ಇಲ್ಲಿ ಮನೆಯೆಲ್ಲ ಖಾಲಿ ಮಾಡಿ, ಹೋದ ವಾರ ಎಲ್ಲ ಖಾಲಿ ಮಾಡಿದ್ದೆ. ಇವತ್ತೊಂಚೂರು ನೆನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿ ಓನರ್ಗೆ ಬೀಗ ಕೊಡಬೇಕಾಯಿತು. ಸೊ ಹಾಗಾಗಿ ನೆನ್ನೆ ಬೈಕ್ ರೈಡ್ ಮಾಡ್ಕೊಂಬಂದೆ. ಸೊ ಈ ಮುನಿಯಾಲು ಒಂಥರ ತುಂಬ ನಂಟು ಬೆಳೆದಿತ್ತು. 9.25 ವರ್ಷ, 9.75 ವರ್ಷ ತುಂಬ ಚೆನ್ನಾಗಿತ್ತು ಇದು ಹಳ್ಳಿ. ಸೊ ಸುಮಾರು ನನ್ನ ಮಗನ ಬಾಲ್ಯ ಎಲ್ಲ ಇಲ್ಲೇ ಕಳೆದಿದೆ. ಇಲ್ಲಿನ ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ಕಾಡು ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಸೊ ಹಂಗಾಗಿ ಮುಗೀತು ಇಲ್ಲಿನ ನಂಟು. ಮತ್ತೆ ಹೊಸ ಜೀವನ, ಹೊಸ ಪ್ರಯಾಣ. ಬನ್ನಿ, ಇವತ್ತು ವಾಪಸ್ ಬೆಂಗಳೂರು. ಆದರೆ ಯಾವ ಕಡೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗಿನ್ನ ಏನು ಕ್ಲಾರಿಟಿ ಇಲ್ಲ. ಘಟ್ಟ ಹತ್ತಿಬಿಟ್ಟು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚಿಸಿದೆ. ಮೊದಲು ಏನಂದರೆ ಕೋಸ್ಟರ್ ರೈಡ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತಿತ್ತು. ಆದರೆ ಈಗ ಟೈಮ್ ಇಲ್ಲ. ಆಲ್ರೆಡಿ 1 ದಿವಸ ಹೋಗಿದೆ. ಇವತ್ತೊಂದು ದಿವಸ, ನಾಳೆ 2 ದಿವಸ. ಸೊ ಹಂಗಾಗಿ ವಾಪಸ್ ಬೆಂಗಳೂರಿಗೆ ಹೊರಡ್ತೀನಿ. ದಾರಿಯಲ್ಲಿ ಏನು ಸಿಗುತ್ತೋ ರ್ಯಾಂಡಮ್ ಆಗಿ ನೋಡಿಕೊಂಡು ಬ್ಯಾಕ್ ಟು ಬೆಂಗಳೂರು. ಸೊ ಮುನಿಯಾಲು ಗುಡ್ ಬಾಯ್. ಮತ್ತೆ ಸಿಗ್ತೀನಿ. ಬಾಯ್. ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದಾಯಿತು. ನಿನ್ನೆ 13 ಲೀಟ್ರ್ ಏನೋ ಆಗಿತ್ತು, ಇವಾಗ 12 ಲೀಟ್ರ್. ಅಂದರೆ ಆಲ್ಮೋಸ್ಟು 12 ಲೀಟ್ರ್ ಬೇಕಾಯಿತು. ಆ್ಯಾವ್ರೇಜು ಮೈಲೇಜ್ ಒಂದು 38 ಕೊಡ್ತಾಯಿದೆ ಅನಿಸುತ್ತೆ. 491. ಮತ್ತು ಮೋಡ ಆಗಿದೆ. ನಿನ್ನೆ ರಾತ್ರಿ ಇಡೀ ರಾತ್ರಿ ಮಳೆ ಸುರಿತು. ಬೆಳಗ್ಗೆ ಸುರಿತಾ ಇತ್ತು, ಸ್ವಲ್ಪ ಮಧ್ಯೆ ಗ್ಯಾಪ್ ಕೊಟ್ಟಿತ್ತು. ಇವಾಗ ಮತ್ತೆ ಮೋಡ ಆಗಿದೆ. ಇಲ್ಲಿ ನನ್ನ ಮಗನ್ನ ನೋಡಿಕೊಂಡು ಆಮೇಲೆ ಆಗುಂಬೆ ಘಟ್ಟ ಹತ್ತೋದು. ಈ ರೂಟಲ್ಲಿ ಒಂದೇ ಒಂದು ಗೌರ್ಮೆಂಟ್ ಬಸ್ಸು ಇದು ನೋಡಿ. ಬೆಳಗ್ಗೆ ಒಂದು ಕುಂದಾಪುರದಿಂದ ಬೆಂಗಳೂರಿಗೆ ಹೋಗುತ್ತೆ, ಸಾಯಂಕಾಲ ಬೆಂಗಳೂರಿಂದ ಕುಂದಾಪುರ ಒಂದು ಬಸ್ಸು. 2 KSRTC. ಅದಕ್ಕೆ 2 ಬಿಟ್ಟರೆ ಇನ್ಯಾವ KSRTC ಬಸ್ಸುಗಳು ಇಲ್ಲ, ಎಲ್ಲ ಪ್ರೈವೇಟೇ. ಇದು ಹೆಬ್ರಿಪೇಟೆ. ಇವತ್ತು ಸ್ಕೂಲಲ್ಲಿ ಜನ್ಮಾಷ್ಟಮಿ ಶೋಭಾಯಾತ್ರೆ ಇದೆ. ಹಾಗಾಗಿ ಅಲ್ಲಿ ಬಂಟ್ರ ಭವನ ಅಂತ ಒಂದು ಬರ್ತದೆ, ಅಲ್ಲಿಗೆ ಹೋಗಿದಾರಂತೆ. ಸೊ ಅಲ್ಲಿ ಅವ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಆಮೇಲೆ ಘಟ್ಟ ಹತ್ತೋದು. ಮಳೆ ಒಂದು ಬರದೇ ಇದ್ರೆ ಸಾಕು, ಇಲ್ಲಾಂದರೆ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ಬಿಡ್ತದೆ. ಯಾಕಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷವೂ. ಮಳೆ ಬಂತು ಅಂದರೆ ಆ ಮಳೆಯಲ್ಲಿ ಎಲ್ಲ ತಲೆನೋವು. ಸಿಗ್ತಾನೋ ಇಲ್ವೋ, ಜನ ಹುಡುಗರು ಎಷ್ಟಿರ್ತಾರೋ ನೋಡುವ, ಟ್ರೈ ಮಾಡುವ. ನೆನ್ನೆ ಹೋಗೋಣ ಅಂದ್ಕೊಂಡೆ, ನೆನ್ನೆ ಮಳೆ. ಆಮೇಲೆ ಅವ್ನ ಟೈಮಿಂಗ್ ಬೇರೆ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು 8 ಗಂಟೆಗೆ ಬಾ ಅಂದ, ಲೇಟ್ ಆಗೋಯ್ತು. ಮಗನ್ನ ಒಂದು 2 ನಿಮಿಷ ಮಾತಾಡಿಸ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀನಿ.
ಇಲ್ಲಿ ಬಂದಿರೋ ಕೆಲಸ ಮುಗೀತು. ಮನೆ ಬೀಗ ಹ್ಯಾಂಡ್ ಓವರ್ ಮಾಡಿದ್ದಾಯಿತು, ಮಗನ ನೋಡಿದ್ದಾಯಿತು. ಬೆಳಗ್ಗೆ ತಿಂಡಿ ಪಕ್ಕದ ಮನೆಯಲ್ಲಿ ಅವ್ರು ಕೊಟ್ಟರು ಪಾಪ. ಸೊ ಎಲ್ಲ ತಿನ್ಕೊಂಡು ಇವಾಗ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ ಒಂದು ಗೊತ್ತಿಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಅಂಬೋಲಿ ಘಾಟು ಆ ಕಡೆ ಹೋಗೋಣ ಅಂತಿತ್ತು. ಆಮೇಲೆ ಮಿನಿಮಮ್ 3 ದಿವಸ ಬೇಕು, ಈಗ ಇರೋದು 2 ದಿವಸ. ಅದಕ್ಕೆ ಈಗ ಏನು ಮಾಡ್ತೀನಿ, ವಾಪಸ್ ಮನೆಗೆ ಹೊರ್ಟೋಗ್ತೀನಿ. ಆಗುಂಬೆ ಹತ್ತಿ ಅಲ್ಲಿಂದ ತೀರ್ಥಹಳ್ಳಿ ಆದಮೇಲೆ ಮುಡುಬ ಅಂತ ಬರುತ್ತೆ, ಅಲ್ಲಿಂದ ರೈಟಿಗೆ ತಗೊಂಡು ಭದ್ರಾ ಡ್ಯಾಮ್ ನೋಡ್ಕೊಂಡು ಅಲ್ಲಿಂದ ತರೀಕೆರೆ ರೋಡಲ್ಲಿ ಹೋಗ್ಬಿಡ್ತೀನಿ. ಆ ಕಡೆ ಹೋದ ವರ್ಷ ಏನೋ ಬಂದಿದ್ದೆ, ಅವಾಗಿನ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲೂ ಹೈವೇ ನಡೀತಾ ಇದೆ ಕೆಲಸ. ಸೊ ಹಂಗಿಂದ ತುಮಕೂರು ಮಾರ್ಗವಾಗಿ ಹೋಗ್ಬಿಡ್ತೀನಿ. ಇದು ಯಾಕೆ ಗಾಡಿ ನಿಲ್ಸಿದ್ದಾರೆ ಇಲ್ಲಿ? ನೋಡ್ತಾ ಇದ್ದಾರೆ. ಇಲ್ಲಿ ಎದುರಿಗೆ ಕಾಣಿಸ್ತಾರೆ, ಇದು ವಾಜಪೇಯಿ ಸರ್ಕಲ್ ಅಂತ. ನಾನು ನಿನ್ನೆ ಇಲ್ಲಿಂದ ಈ ಕಡೆ ಹೋಗಿದ್ದೆ. ಅಲ್ಲಿ ಆ ಕಡೆ ಹೋದರೆ ಮುದ್ರಾಡಿ, ಹೊರಂಗ, ಮುನಿಯಾಲು ಹೋಗುತ್ತೆ. ಈ ಕಡೆ ಹಿಂದೆ ಹೋದರೆ ಹೆಬ್ರಿ, ಉಡುಪಿ, ಮಲ್ಪೆ ಆ ಕಡೆ. ಸೊ ಇಲ್ಲಿಂದ ಡಿವಿಯೇಷನ್ ಆಗುತ್ತೆ. ಸೋಮೇಶ್ವರ ಮುಂದೆ ಆಗುಂಬೆ ಘಟ್ಟ ಹೆಂಗೆ ಕಾಣಿಸ್ತಾ ಇದೆ, ಫುಲ್ಲು ಮೋಡ ಮಂಜಿದೆ. ಯಾವಾಗಲೂ ಹಂಗೆ ಅದು. ಮೇಲೆ ಮಳೆ ಸುರಿತಾ ಇರ್ಬೋದು. ನೋಡೋಣ, ಜರ್ಕಿನೇನೋ ಹಾಕ್ಕೊಂಡಿಲ್ಲ ಸದ್ಯಕ್ಕೆ, ಮಳೆ ಜಾಸ್ತಿ ಆದರೆ ಹಾಕ್ಕೊಳ್ವ ಅಂತ. ಇಲ್ಲಿಂದ 14, 13, 12, 11 ಡಿಸೈನಿಂಗ್ ಆರ್ಡ್ರಲ್ಲಿ ತಿರುವುಗಳು ಹತ್ಕೊಂಡು ಹೋಗ್ತಾ ಇರ್ತೀವಿ. ಫುಲ್ ಮಂಜು. ಆಗುಂಬೆ ಏನು ಸುಮಾರು ಒಂದು 10-20 ಇರಬೇಕು ನಂದು ವೀಡಿಯೋಗಳು, ಹಾಗಾಗಿ ಅಷ್ಟೇನು ಕ್ಯಾಪ್ಚರ್ ಮಾಡಲ್ಲ. ಸುಮ್ಮನೆ ಏನಾದರೂ ಚೆನ್ನಾಗಿರೋದು ಕಾಣಿಸಿದ್ರೆ ಮಾಡ್ತೀನಿ. ನೋಡಿ, ಆನೆಕಲ್ಲು ಬಂತು. ಇದು ಆನೆ ಥರ ಇರೋದ್ರಿಂದ ಆನೆಕಲ್ಲು. ಸೊ ಈ ಒಂದು ಆಗುಂಬೆ ಘಟ್ಟ 9.5 ವರ್ಷದಲ್ಲಿ ಅದೆಷ್ಟು ಸಾರಿ ಹತ್ತಿದ್ವೋ, ಅದೆಷ್ಟು ಸಾರಿ ಇಳಿದ್ವೋ, ಮೈ ಗಾಡ್. ನೋಡಿ, ಎಲ್ಲ ಒಂದು ಎಂಡ್ ಬರುತ್ತೆ ಅಂತ ಒಂದು ಒಳ್ಳೆತನಕ್ಕೆ. ಇನ್ಮೇಲೆ ಅಪರೂಪ ಆಗ್ಬಿಡುತ್ತೆ. ಇದು ಲಾಸ್ಟ್ ರೈಡು. ಮುನಿಯಾಲಿಂದ ನಾವು ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಇವತ್ತು ಲಾಸ್ಟ್ ಡೇ ಇವತ್ತು. ಆಮೇಲೆ ಕರೋನಾ ಬಂದಾಗಿಂದ ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ ತುಂಬ ಅನುಕೂಲ ಆಗಿತ್ತು. ತುಂಬ ಸಾರಿ ವಾಕಿಂಗು, ರನ್ನಿಂಗು, ಜಂಪಿಂಗು, ಸೈಕ್ಲಿಂಗು, ಬೈಕಿಂಗು, ಟೈಮ್ ಸಿಕ್ಕಾಗೆಲ್ಲ, ಬೋರ್ ಆದಾಗೆಲ್ಲ ಒಂದೊಂದು ಸರಿ ಇಲ್ಲಿ ಬರ್ತಾಯಿದ್ವಿ. ಒಂದು ಕಾಲದಲ್ಲಿ ಅಪರೂಪ ಇತ್ತು, ವರ್ಷಕ್ಕೊಂದು ಸರಿ. ಇವಾಗ ಮತ್ತೆ ಹಂಗೆ ಆಗ್ಬೋದು. ನೋಡಿ ಎಷ್ಟು ನೀರು ಹರಿತಾ ಇದೆ. ಬೇಜಾರಾಗುತ್ತೆ ಇಲ್ಲಿಂದ ಕಳಿಸ್ಕೊಂಡು ಮತ್ತೆ ಬೆಂಗಳೂರು ಆ ಟ್ರಾಫಿಕಲ್ಲಿ ಹೋಗಬೇಕು ಅಂದ್ರೆ. ಬಟ್ ಏನು ಮಾಡೋದು, ಹೋಗಲೇಬೇಕು, ಅನಿವಾರ್ಯ. ಸೊ ಎಲ್ಲವೂ ಅನುಭವಿಸಿ ಮತ್ತೆ ಮುಂದೆ ಸಾಗಲೇಬೇಕು ಜೀವನ. ಆಗುಂಬೆ ಒಂಥರ ಎನಿ ಟೈಮ್ ನೋಡಿ, ಒಳ್ಳೆ ಪ್ರಕೃತಿ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಈ ಜಾಗ. ಮಂಜು. ಇದು 9ನೇ ತಿರುವು, ಡೇಂಜರ್ ಇದು. ನೋಡಿ, ಅಲ್ಲಿ ಫಾಲ್ಸ್ ಹೆಂಗೆ ತುಂಬಿ ಹರಿತಾ ಇದೆ, ಅಂದರೆ ಅಷ್ಟು ಮಳೆ ಆಗ್ತಾಯಿದೆ ಅಂತ ಲೆಕ್ಕ. ಮೊದಲು ಭಯ ಆಗ್ತಿತ್ತು ಈ ಘಾಟಲ್ಲಿ ಓಡ್ಸೋಕ್ಕೆ. ಈ ನಡುವೆ ಅಭ್ಯಾಸ ಆಗಿಬಿಟ್ಟಿದೆ. ನೋಡಿ, ಇವನು ಯಾರು ಎಷ್ಟೊಂದು ಲೋಡ್ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಗಾಡಿ ಎಷ್ಟಿದೆ, ಇಲ್ಲ ಲೋಡ್ ಇಲ್ಲ, ಖಾಲಿ ಇದೆ.
ಇದೂ ತುಂಬ ಡೇಂಜರ್. ಇದು ಹೆಂಗಿದೆ ನೋಡಿ. ಮಂಜು ಮೈ ಗುಡ್ನೆಸ್. ಇದು ಎಲ್ಲಕ್ಕಿಂತ ಡೇಂಜರ್ ಕರ್ವ್. ಇದೊಂದು ಕೆಳಗಡೆ ಒಂದು ಇತ್ತಲ್ಲ, ಅದಾದ್ಮೇಲೆ ಮುಗೀತಷ್ಟೆ. ಈ ತಿರುವುಗಳಲ್ಲಿ ಯಾವಾಗಲೂ ಮಂಜಿರುತ್ತೆ. ಎಲ್ಲ ಲೈಟ್ ಹಾಕ್ಕೊಂಡೇ ಓಡಿಸ್ಬೇಕಾಗತ್ತೆ. ನೋಡಿ ಏನು ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇಲ್ಲ. ಇವಾಗ ಎಷ್ಟು? ಬೆಳಗ್ಗೆ 9:30 ಹಿಂಗಿದೆ. ಇದು 6ನೇ ತಿರುವು. ಸಾಯಂಕಾಲದ ಮೇಲೆ ಘಾಟಿ ರಶ್ ಆಗ್ಬಿಡ್ತದೆ ನೋಡಿ. ಎದುರುಗಡೆ ಏನೋ ಒಂದು ಬರ್ತಾ ಇದೆ, ಏನಂತ ಗೊತ್ತಿಲ್ಲ. ಈಗ ಕಾಣಿಸ್ತಾ ಇದೆ, ಯಾವುದೋ 2 ವೀಲರ್ ಬರ್ತಾ ಇದೆ. ಈಗ ವಾವ್, ಮಂಜು ಚೆಕ್ ಪೋಸ್ಟ್ ಬಂತು. ಮುಂಜಾನೆ ಮಂಜಲ್ಲಿ ನೋಡಿ ಏನಿದೆ, ಏನು ಕಾಣಿಸ್ತಾ ಇಲ್ಲ. ಆಕ್ಸಿಡೆಂಟ್ ನೋಡಿ ಹೆಂಗಿದೆ. ಟೂ ವೀಲರ್ ಅವನೇನು ಉಳ್ಕೊಂಡಿದ್ದಾನೋ ಇಲ್ವೋ ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬರ್ತಾ ಶಿವಮೊಗ್ಗ, ಸಕ್ಕರೆಬೈಲು, ಮಂಡಗದ್ದೆಯಿಂದ ಬಂದಿದ್ದೆ. ಇವಾಗ ಏನು ಮಾಡ್ತೀನಿ, ಇಲ್ಲಿ ಲೆಫ್ಟ್ ತೊಗೊಂಬಿಡ್ತೀನಿ, ರೈಟ್ ತೊಗೊಂಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಮುಡ್ಬ ಅಂತ ಊರು. ಈ ಕಡೆ ಇದು ಭದ್ರಾ ಫಾರೆಸ್ಟಲ್ಲಿ ಹೋಗುತ್ತೆ. ಭದ್ರಾ ಫಾರೆಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಭದ್ರಾ ಡ್ಯಾಮು, ಅಲ್ಲಿಂದ ತರೀಕೆರೆಗೆ ಕನೆಕ್ಟ್ ಆಗುತ್ತೆ. ಒಂದು ರೌಂಡ್ ಥರ ಆಗುತ್ತೆ. ಆಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ರೋಡು, ಇಲ್ಲಾಂದರೆ ಬೋರ್ ಆಗ್ಬಿಡ್ತದೆ ಸೇಮ್ ರೋಡ್. ಇದು ತುಂಗಾ ಡ್ಯಾಮು. ಇಲ್ಲೂ ಯಾರೋ ಇದೊಬ್ಬ ಬೈಕರ್ ನಿಂತಿದ್ದಾರೆ, ನಾವು ನಿಂತ್ಕೊಳ್ಳೋಣ. ನೋಡಿ ಮಳೆ ಬಿದ್ದು ಎಲ್ಲ ಫುಲ್ಲು ಹೆಂಗಾಗ್ಬಿಟ್ಟಿದೆ. ತುಂಗಾ ನದಿ ನೋಡಿ ತುಂಬಿ ಹರಿತಾ ಇದೆ. ಫುಲ್ಲಿದೆ ನೀರು. ಸುಮಾರು ಒಂದು ವಾರದಿಂದ ಮಳೆ ಆಗ್ತಾ ಇರೋದ್ರಿಂದ ಫುಲ್ಲು. ಇದು ಯಾವುದೊಂದು ಗ್ಯಾಂಗ್ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ರೋಡಲ್ಲಿ ನಾನು ಸುಮಾರು ಸರಿ ಹೋಗಿದ್ದೀನಿ. ರೋಡು ಸರಿ ಇರಲ್ಲ, ಅದು ಮಾತ್ರ ಗ್ಯಾರಂಟಿ. ಯಾಕಂದರೆ ಭದ್ರಾ ಫಾರೆಸ್ಟು ಪೂರ್ತಿ ಇದ್ಯಾವ ಗಾಡಿಯಪ್ಪ ಇದು, ಟೊಯೋಟಾ. ಎಲ್ಲ ರೋಡ್ ಜಾಮ್ ಮಾಡಿಬಿಟ್ಟಿದ್ದಾರೆ ಜನಗಳು.
ಮುಡ್ಬಾ ಕ್ರಾಸಿಂದ ಈ ಕಡೆ ರೈಟಿಗೆ ಬಂದು ಇವಾಗ ಇದು ಭದ್ರಾ ಫಾರೆಸ್ಟ್ ಎಂಟ್ರ್ ಆಗಿದೆ. ಇವಾಗ ಇದು ಭದ್ರಾ ಫಾರೆಸ್ಟು ಸೇಮ್ ನಮಗಲ್ಲಿ ಮಂಡಗದೆ ಇದು ಸಕ್ಕರೆ ಬೈಲೆ ಎಷ್ಟು ಫಾರೆಸ್ಟ್ ಸಿಗುತ್ತೋ ಅಷ್ಟು ಸಿಗುತ್ತೆ. ಇದು ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿಲ್ಲ, ಅಲ್ಲೆಲ್ಲ ಕೆಟ್ಟೋಗಿದೆ. ಈಗ ಬರ್ತಾನೂ ಅಲ್ಲಿ ಸುಮಾರು ಎಲ್ಲೆಲ್ಲಿ ನೀರು ಹರಿತಾಯಿತ್ತು ಅಲ್ಲೆಲ್ಲ ರೋಡು ಕಿತ್ತೋಗಿದೆ. ಏನಂದರೆ ಒಂಥರ ಸೀನಿಕ್ ಇದೆ. ಆಮೇಲೆ ಹೋಗಿರೋ ರೂಟಲ್ಲಿ ಯಾಕೆ ವಾಪಸ್ ಹೋಗೋದು ಅಂತ ಅದಕ್ಕೆ ಈ ರೂಟ್ ತಗೊಂಡಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಾಗತ್ತೆ, ಆದರೂ ಒಂಥರ ಚೆನ್ನಾಗಿರುತ್ತೆ. हम सफ़र बहुत है कठिन मगर ना उदास हो मेरे हम सफ़र. ಭದ್ರಾ ಡ್ಯಾಮ್ ಬಂತು. ಫುಲ್ಲು ನೀರು ಹರಿತಾ ಇದೆ. ವಾವ್, 3 ಗೇಟ್ ಇದೆ, 4 ಗೇಟ್ ಇದೆ. 4 ಗೇಟೆಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಹೋಗೋಕ್ಕೆ ದಾರಿ ಇದೆಯಾ? ಫುಲ್ಲು ಚೆನ್ನಾಗಿದೆ. ಒಂದು ಸ್ಟಾಪ್ ಕೊಡ್ತೀನಿ ಇಲ್ಲಿ. ನಿಲ್ಲಿಸ್ಬೋದಾ ಇಲ್ಲಿ? ನಿಲ್ಸೋಣ. ಮೈ ಗಾಡ್, ಇಲ್ಲಿ ಭದ್ರಾ ಡ್ಯಾಮ್ ಹತ್ರ ನೋಡಿ ಹೆಂಗಿದೆ ನೀರು. ಫುಲ್ ತುಂಬಿ ಹರಿತಾ ಇದೆ ಡ್ಯಾಮ್. 4 ಗೇಟ್ ಇದೆ, 4 ಗೇಟೆಲ್ಲ ಓಪನ್ ಮಾಡಿದ್ದಾರೆ. ಅಲ್ಲಿ ತುಂಗ ಆಯಿತು, ಇಲ್ಲಿ ಭದ್ರಾ ಆಯಿತು. ತುಂಗ ಮುಗಿಸ್ಕೊಂಡು ಇವಾಗ ಭದ್ರಾಗೆ ಬಂದೆ. ಇಲ್ಲಿಂದ ತರೀಕೆರೆ, ಅಲ್ಲಿಂದ ಕಡೂರು, ಬಿರೂರು ಹಂಗೆ ಹೋಗ್ಬೋದು ಅಷ್ಟೇ. ವರ್ತಿತ್ತು ಇಲ್ಲಿ ಬಂದಿದ್ದು, ಚೆನ್ನಾಗಿ ತುಂಬ ಹರಿತಾ ಇದೆ. ಇಲ್ಲಿಂದ ಹೊರಡೋಣ. ಇನ್ನು ಟೈಮ್ ಆಯಿತು. ಟೈಮ್ ಅಂದರೆ ಇವತ್ತೇನು ಟಾರ್ಗೆಟ್ ಇಲ್ಲ, ರಿಲ್ಯಾಕ್ಸಾಗಿ ನಿಧಾನಕ್ಕೆ ಮನೆ ಸೇರ್ಕೊಳ್ಳೋದು. 1 ಗಂಟೆ ಆಗಿದೆ. ಹಿಂದೆ ತರೀಕೆರೆಯಲ್ಲಿ ಅಥವಾ ಕಡೂರು, ಬೀರೂರು ಎಲ್ಲಾದರೂ ಒಂದು ಕಡೆ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಪ್ರಯಾಣ ಮುಂದುವರ್ಸೋಣ. ಇಲ್ಲಿ 2 ವರ್ಷದ ಹಿಂದೆ ಬಿದ್ದಿದ್ದೆ ಅನ್ಸುತ್ತೆ. ಅವಾಗಿನ್ನ ಸುಮಾರು ಹೈವೇ ಕೆಲಸ ಪೆಂಡಿಂಗ್ ಇತ್ತು. ಇವಾಗ ಏನಾಗಿದೆ ಗೊತ್ತಿಲ್ಲ. ಚಲೋ, ಭದ್ರಾ ಡ್ಯಾಮ್, ಲಕ್ಕವಳ್ಳಿ ಊರ ಹೆಸರು ಲಕ್ಕವಳ್ಳಿ. ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಎಲ್ಲ ಡ್ಯಾಮ್ಗಳು ತುಂಬಿಟ್ಟಿದೆ. ಫುಲ್ಲು ಏನಿದೆ ಇಲ್ಲಿ? ಹಬ್ಬ ಇದೆಯಾ ಏನಾದರೂ? ದೇವಸ್ಥಾನ ಇದೆ ಇದು. ಇವತ್ತು ಯಾವ ವಾರ? ಶನಿವಾರ. ಮೋಸ್ಟ್ಲಿ ಶನಿ ಮಹಾತ್ಮಂದೇನೋ ಇರಬೇಕು. ಮೈ ಗಾಡ್, ಇದು ಹೆಂಗಿದೆ ರೀ ಇದು? ಶನೇಶ್ವರ ಸ್ವಾಮಿ ದೇವಸ್ಥಾನ. ಟೈಮು 1:15 ಆಗ್ತಾಯಿದೆ. ಸೊ ಲಕ್ಕವಳ್ಳಿ ಎಲ್ಲ ಡ್ಯಾಮ್ ನೋಡಿಕೊಂಡು ಇವಾಗ ತರೀಕೆರೆ ಹತ್ತತ್ರ ಬಂದಿದ್ದೀನಿ. ಸೊ ಇಲ್ಲಿಂದ ತರೀಕೆರೆಯಲ್ಲಿ ಒಂದು ಒಳ್ಳೆ ಊಟ ಮಾಡಿ ಅಲ್ಲಿಂದ ಮಳೆ ಮೋಡ ಇದೆ. ಸ್ವಲ್ಪ ಮಧ್ಯೆ ತುಂಬ ಮಳೆ ಬಂತು, ಈಗ ಒಂಚೂರು ಕಡಿಮೆ ಆಗಿದೆ. ಸೊ ನೋಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಡೋದು.
ನಾನೀಗ ಶಿವಮೊಗ್ಗ ಬೆಂಗಳೂರು ಹೈವೇ ಕನೆಕ್ಟ್ ಆಗಿದೆ ಇವಾಗ ತರೀಕೆರೆ. ಇದು ಫ್ಲೈಓವರ್ ಮೊದಲು ಇರಲಿಲ್ಲ ಅಂದ್ಕೊಳ್ತೀನಿ, ಇವಾಗ ಇನ್ನೂ ಎಷ್ಟು ರೆಡಿ ಆಗಿದೆಯೋ ಏನೋ ಗೊತ್ತಿಲ್ಲ. ಆಮೇಲೆ ರೋಡಂತೂ ಚೆನ್ನಾಗಿರಲ್ಲ, ಒಂದು ಅಟ್ಲೀಸ್ಟ್ ಒಂದು 30-40% ಆದರೂ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲ ಮಳೆ ಬಂದೆಲ್ಲ ರೋಡೆಲ್ಲ ಹಾಳಾಗ್ಬಿಟ್ಟಿದೆ. ಅಲ್ಲಿ ಆಲ್ಮೋಸ್ಟ್ ನಾನು ಮುಡುಬಾದಿಂದ ಇಲ್ಲಿಗೆ ಬರೋವರೆಗೂ ರೋಡ್ ಚೆನ್ನಾಗೇ ಇರಲಿಲ್ಲ. ಆಮೇಲೆ ಒಳ್ಳೆ ಸೀನಿಕ್ ಇತ್ತು, ನಿಧಾನ ಕಲ್ಲಲ್ಲಿ ನಿಂತ್ಕೊಂಡು ಫೋಟೋಗ್ರಫಿ ಮಾಡ್ಕೊಂಡು ಬಂದೆ. ಇಲ್ಲಿಂದ ಬೆಂಗಳೂರು ಇನ್ನೂ ಇರ್ಬೋದು, 250 ಹತ್ತತ್ರ ಇರ್ಬೋದು. ಆರಾಮಾಗಿ ಹೋಗ್ತೀನಿ ಸಾಯಂಕಾಲದ ರಾತ್ರಿವರೆಗೂ. ಮಳೆ ಬಂದ್ರೂ ಎಲ್ಲದಕ್ಕೂ ಓ ಇರಪ್ಪ ಶಿವನೇ, ಮೈ ಮೇಲೆ ಬರ್ತಾನಲ್ಲ ಏನು ಪ್ರೈವೇಟ್ ಬಸ್ಸು ಇರೋಣ. ತರೀಕೆರೆ ಊರಲ್ಲಿ ಫುಲ್ಲು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಷ್ಟು ಟ್ರಾಫಿಕ್ ಜಾಮು ಮತ್ತು ರೋಡ್ ತುಂಬ ಕೆಟ್ಟೋಗಿದೆ. ಯಾವ ಒಂದು ಹೋಟ್ಲು ಸರಿಯಾಗಿ ಕಾಣಿಸ್ಲಿಲ್ಲ, ಹಾಗಾಗಿ ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ಹೊಟ್ಟೆ ಹಸಿವೆ ಆಗಿದೆ. 2 ಗಂಟೆ ಆಯಿತು, 2:20 ಆಯಿತು. ಮುಂದೆ ಕಡೂರು, ಆಮೇಲೆ ಬೀರೂರು. ಕಡೂರಲ್ಲಾದರೂ ಇರ್ಬೋದಾ ನೋಡಬೇಕು. ಇಲ್ಲ ಹೈವೇ ಯಾಕೋ ಬಿಟ್ಟಿಲ್ಲ, ಎಲ್ಲ ಬಸ್ಸು ಎಲ್ಲ ಗಾಡಿಗಳು ಹಿಂಗೆ ಹೋಗ್ತಾಯಿದ್ದಾವೆ. ಬೀರೂರು, ಇಲ್ಲಿ ಯಾವುದೋ ವಿನಾಯಕ ಹೋಟ್ಲ್ ಅಂತ ಯಾವುದೋ ಸಿಕ್ತು. ಹೊಟ್ಟೆ ಹಸಿವೆ ಆಗಿತ್ತು, ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂಡ್ವಿ. ಬೀರೂರು ಮುಗಿಸ್ಕೊಂಡು ಇವಾಗ ಮುಂದೆ ಹೊರಟಿದ್ದೀನಿ. 3 ಗಂಟೆ 5 ನಿಮಿಷ. ಏನಂದರೆ ಈ ರೈಡ್ಗೆ ಏನೋ ಒಂದು ಗೊತ್ತು ಗುರಿ ಇರಲಿಲ್ಲ. ನಿನ್ನೆ ಮುನಿಯಾರಲ್ಲಿ ಕೆಲಸ ಇತ್ತು, ಅದಾದಮೇಲೆ ಏನು ಮಾಡಬೇಕು ಅಂತ, ಎಲ್ಲಿ ಹೋಗ್ಬೇಕು ಅಂತ ಏನು ಯೋಚನೆ ಇರಲಿಲ್ಲ. ಹಾಗಾಗಿ ಮತ್ತೆ ವಾಪಸ್ ಹೊರಟಿದ್ದೀನಿ. ಅನ್ಪ್ಲ್ಯಾನ್ಡ್ ಜರ್ನಿ ಇದು, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಅದೇ ದಾರಿ, ಅದೇ ಎಲ್ಲ, ಎಷ್ಟು ಸರಿ ಓಡಾಡೋದು. ಆದರೂ ಈ ಬಸ್ಸು ಅದು ಇದು ಓಡಾಡೋಕ್ಕಿಂತ ಬೈಕ್ ಇಷ್ಟ ನನಗೆ. ಯಾಕಂದರೆ ಬಸ್ಸು ಅಲ್ಲಿ ಹತ್ತು, ಅಲ್ಲಿ ಇಡೀ ಆಟೋ, ಅದು ಇದು ಲೋಕಲ್ಲು ಕಾಯೋದು, ಅದೆಲ್ಲ ರಗಳೆ ಅದು. ಸೊ ನನಗೇನೆಂದರೆ ಆರಾಮಾಗಿ ಬೈಕಲ್ಲಿ ಹೊರಟ್ಬಿಟ್ರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನಿಲ್ಲಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಬೈಕ್ ಜರ್ನಿ ಪ್ರಿಫರ್ ಮಾಡ್ತೀನಿ ನಾನು. ಇದು ಹೈವೇ ರೆಡಿ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಶಿವಮೊಗ್ಗ, ಚಿತ್ರದುರ್ಗ ಅದು ರಶ್ ಇರುತ್ತೆ. ಇದೊಂದು ಸ್ವಲ್ಪ ಲೋಡ್ ತಗೊಳುತ್ತೆ, ಆಮೇಲೆ ಜನರಿಗೂ ಅನುಕೂಲ ಆಗುತ್ತೆ. ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಟೋಲ್ಲು.
ಇದು ತಿಪ್ಟೂರ್. ಇದು ತಿಪ್ಟೂರಿಗಿನ್ನ ಬೈಪಾಸ್ ರೆಡಿಯಾಗಿಲ್ಲ. ಊರೊಳಗಡೆಯಿಂದನೇ ಹೋಗ್ತಾಯಿದೆ ರೋಡು. ತಿಪ್ಟೂರು 1 ಕಿಲೋಮೀಟ್ರು, ತುಮಕೂರು 77, ಚನ್ನಪಟ್ಟಣ 52, ಮಂಗಳೂರು 222, ಹಾಸನ 53. ಸೊ ಇಲ್ಲಿಂದ ಹಾಸನಗೆ ಮತ್ತೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಹಾಂ, ಏನೋ ಹಂಪ್ಸ್ಗಳು ದೊಡ್ಡ ದೊಡ್ಡದಾಗಿದೆಪ್ಪ. ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜು. ಹಾಂ, ಟೈಮ್ ಆಗಿದೆ 4:20. ಇನ್ನು ಆಲ್ಮೋಸ್ಟ್ 200+ ಇರಬೇಕು. ನೋಡೋಣ ನಿಧಾನಕ್ಕೆ. ಈ ಊರುಗಳು ಬಂದಾಗಲೇ ಸ್ವಲ್ಪ ಟ್ರಾಫಿಕ್ಕು, ಆಮೇಲೆ ರೋಡ್ ಕೆಟ್ಟದ್ದು ಸಿಗುತ್ತೆ. ತರೀಕೆರೆನೇ ತುಂಬ ಕಚ್ಚಡವಾಗಿತ್ತು ರೋಡು. ಇನ್ನು ಮಿಕ್ಕಿದ್ದೆಲ್ಲ ಓಕೆ. ಮೋಡ ಹಂಗೇ ಇದೆ, ಬಿಸಿಲಿಲ್ಲ, ಮಳೆನೂ ಇಲ್ಲ. ಇಲ್ಲೆಲ್ಲ ನೋಡಿದ್ರೆ ನೆನ್ನೆ ಮೊನ್ನೆ ಎಲ್ಲ ಮಳೆ ಆಗಿಲ್ಲ ಅನಿಸುತ್ತೆ. ಆ ಕಡೆ ಎಲ್ಲ ತುಂಬ ಆಗಿತ್ತು. ಅಪ್ ಟು ಭದ್ರಾವತಿವರೆಗೂ ಚೆನ್ನಾಗಿತ್ತು ಮಳೆ. ಎಷ್ಟು ಚೆನ್ನಾಗಿದೆ ಕೆರೆ, ಫುಲ್ ನೀರಿದೆ. ಆಮೇಲೆ ಈ ರೋಡ್ ಒಂಥರ ಎಲ್ಲ ಕಡೆ ಅಡಿಕೆ ತೋಟ, ಬಾಳೆ ತೋಟ, ಇದು ತೆಂಗಿನ ತೋಪು ಎಲ್ಲ ಒಂಥರ ಸಿನಿಕ್ ಆಗಿದೆ ಈ ರೋಡು. ಆಲ್ಮೋಸ್ಟ್ ಒಂದು 70-80% ಆಗಿಬಿಟ್ಟಿದೆ ಹೈವೇ. ಇನ್ನೊಂದು 20% ಉಳ್ಕೊಂಡಿದೆ. ಅದೇನಾದರೂ ಆಗಿಬಿಟ್ರೆ ಶಿವಮೊಗ್ಗ ಹೋಗೋರಿಗೆ ಒಳ್ಳೆ ಹೈವೇ ಇದು ಆಲ್ರೆಡಿ. ಆಮೇಲೆ ಕೆಲವೊಂದು ಕಡೆ ಟೋಲು ಶುರು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ದೇವಸ್ಥಾನಗಳು ಇವತ್ತು ರಶ್ ಇದೆ. ಇವತ್ತು ಶ್ರಾವಣ ಶನಿವಾರ, ಬಹುಶಃ ಲಾಸ್ಟ್ ಇರಬೇಕೇನೋ ಇದು. ಹಾಗಾಗಿ ಎಲ್ಲ ಕಡೆ ದೇವಸ್ಥಾನಗಳು ಫುಲ್ಲು ರಶ್ಶು, ಜನ ಎಲ್ಲ. ಇನ್ನು ತುಮಕೂರು 40 ಕಿಲೋಮೀಟ್ರ್ ಹತ್ರ ಇದೆ. ನನ್ನ ಡೆಸ್ಟಿನೇಷನ್ ಇನ್ನೂ 150 ಕಿಲೋಮೀಟ್ರ್ ಇದೆ. ಇವತ್ತು 5 ಗಂಟೆ ಆಗ್ಬಿಟ್ಟಿದೆ. ನನಗೆ ತುಮಕೂರು ಸಿಟಿ ಟ್ರಾಫಿಕ್ ಒಂದು ಸಿಗಬಾರ್ದು. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಇಷ್ಟು ಹಿಂಸೆ ಆಗ್ಬಿಟ್ಟಿತ್ತು. ಎಲ್ಲ ಕಡೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ವೀಕೆಂಡ್, ಲಾಂಗ್ ವೀಕೆಂಡ್ ಇತ್ತು, ಯಾವುದೋ ಗೊತ್ತಿಲ್ಲ. ಭಾನುವಾರ ಬೇರೆ ಇತ್ತು ಅವತ್ತು ಸಾಯಂಕಾಲ ಹೊತ್ತು, ಫುಲ್ಲು ರಶ್ ಇತ್ತು. ಇವತ್ತು ಶನಿವಾರ ಇದೆ, ಅಷ್ಟು ಇರೋಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಇನ್ನು ವಾಪಸ್ ಬರೋರು ಇನ್ನು ನಾಳೆ ಬರ್ತಾರೆ. ಟ್ರಾಫಿಕ್ ಒಂದು ಕಡಿಮೆ ಎದ್ಬಿಟ್ರೆ ಒಳ್ಳೆ ಲಕ್ಕು. ಸದ್ಯ ಗುಬ್ಬಿ ಬೈಪಾಸ್ ರೆಡಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಗುಬ್ಬಿನೂ ಇರಲಿಲ್ಲ, ಮತ್ತು ನಿಟ್ಟೂರು ಇರಲಿಲ್ಲ, ಆಮೇಲೆ ಕಡೂರು ಇರಲಿಲ್ಲ ಅನಿಸುತ್ತೆ. ಈ ಸರಿ ಆಲ್ಮೋಸ್ಟ್ ಎಲ್ಲ ಆಗ್ಬಿಟ್ಟಿದೆ. ಇಲ್ಲಾಂದರೆ ತುಂಬ ಲೇಟ್ ಆಗ್ತಾಯಿತ್ತು ಅಲ್ಲಿ. ಗುಬ್ಬಿ, ತುಮಕೂರು, ಡಾಬಸ್ಪೇಟೆ, ಮತ್ತು ಅಲ್ಲಿಂದ ಲೆಫ್ಟು ಕೋಲಾರ. ಟೈಮ್ ಆಯಿತು 5:15. ಒಟ್ಟು ನಿನ್ನೆಯಿಂದ ಇಲ್ಲಿವರೆಗೂ 780 ಕಿಲೋಮೀಟ್ರ್ ಜರ್ನಿ ಆಗಿದೆ. 780. ಹಂಗೂ ಹಿಂಗೂ ಇವತ್ತು ತುಮಕೂರು ಟ್ರಾಫಿಕ್ ಅಷ್ಟು ಸಿಗಲಿಲ್ಲ. ಈ ಸಿಗ್ನಲ್ ಒಂದಿತ್ತು ಲಾಸ್ಟ್ ಟೈಮು, ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಆಗಿತ್ತು. ಇವತ್ತು 2 ನಿಮಿಷಕ್ಕೆ ಕ್ಲಿಯರ್ ಆಗೋಯ್ತು. ಬಹುಶಃ ನಾಳೆ ರಶ್ ಇರುತ್ತೆ ಅಂದ್ಕೊಳ್ತೀನಿ. ಇವತ್ತು ಶನಿವಾರ ಅಲ್ಲ, ಹಂಗಾಗಿ ಅಷ್ಟಿಲ್ಲ. ಇನ್ನೊಂದು 20% ಉಳಿತು ನಂದು ಜರ್ನಿ. ಮೋಡ ಇದೆ ಒಂಚೂರು, ಮಧ್ಯೆ ಒಂದು ಸ್ವಲ್ಪ ಮಳೆ ಬಂತು ಗುಬ್ಬಿ ಹತ್ರ, ಬಟ್ ಓಕೆ. ಟೈಮ್ ಆಗಿದೆ 5:15. ಇದುವರೆಗೂ 802 ಕಿಲೋಮೀಟ್ರು ಜರ್ನಿ ಆಯಿತು. ಇನ್ನು 130 ಇರಬೇಕು, 130 ಇರಬೇಕು. ನೋಡೋಣ, ನಿಧಾನಕ್ಕೆ ಹೋಗ್ತೀನಿ. ಒಳ್ಳೆ ಅಲ್ಲಿ ಟೀ ಕುಡಿದ ಮೇಲೆ ಒಳ್ಳೆ ಜೋರಾಗೆ ಬಂದೆ. ಆಮೇಲೆ ರೋಡು ಪರವಾಗಿಲ್ಲ, ಚೆನ್ನಾಗಿತ್ತು. ಇಲ್ಲಿಂದ ಡಾಬಸ್ಪೇಟೆಯಿಂದ
ದೊಡ್ಡಬಳ್ಳಾಪುರ, ಹೊಸಕೋಟೆ, ಕೋಲಾರ. ಸೊ ಈ ಕಡೆ ಬೆಂಗಳೂರು ಕಡೆ ಫುಲ್ಲು ಮೋಡ ಇದೆ, ಮಳೆ ಎಲ್ಲ ಬರುತ್ತೆ ಅನ್ನೋದು. ಸೊ ಡಾಬಸ್ಪೇಟೆಯಲ್ಲಿ ಕ್ರಾಸ್ ಟರ್ನ್ ತಗೊಂಡೆ. ಸೊ ಇವಾಗ ಇದು ದೊಡ್ಡಬಳ್ಳಾಪುರ, ಹೊಸಕೋಟೆ ಫುಲ್ಲು ಮೋಡ ಆಗಿಬಿಟ್ಟಿದೆ. ಸೊ ಅದಕ್ಕೆ ಯಾವುದಕ್ಕೂ ಜರ್ಕಿನ್ ಹಾಕ್ಕೊಂಡೆ. ಟೈಮು 6:30, ಇನ್ನು ಇಲ್ಲಿಂದ 2 hours ಬೇಕು ಮಿನಿಮಮ್, ಅಂದರೆ ಮನೆಗೆ ಹೋಗೋಷ್ಟರಲ್ಲಿ 8:30 ಆಗುತ್ತೆ. ಸೊ ಇಲ್ಲಿಂದ ಹೈವೇನೇ, ಇನ್ನು ಎಲ್ಲೂ ಟ್ರಾಫಿಕ್ ಸಿಗಲ್ಲ, ಅದೊಂದು ಒಳ್ಳೆ ಸುದ್ದಿ. ಸೊ ಅಲ್ಲೇ ಸೈಡಲ್ಲಿ ಹಂಗೆ ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಈ ಒಂದು ಹೊಸ ಹೈವೇ ಇದು ಭಾಳ ಅನುಕೂಲ ಆಗಿದೆ. ಈ ಕಡೆ ಮುಂಬೈ ಕಡೆಯಿಂದ ಬರೋರು ತಿರುಪತಿ ಅಥವಾ ಚೆನ್ನೈಗೆ ಹೋಗ್ಬೇಕು ಅಂದರೆ ಈ ರೋಡಲ್ಲಿ ಬೆಂಗಳೂರಿಗೆ ಹೋಗೋದೇ ಬೇಕಾಗಿಲ್ಲ ಅವರು. ಸೊ ಸೀದಾ ಹೊಸೂರು ಕನೆಕ್ಟ್ ಆಗುತ್ತೆ. ಆಮೇಲೆ ಈವನ್ ಹೈದ್ರಾಬಾದ್ಗೆ ಹೋಗೋರು ಕೂಡ ಸಿಟಿ ಕಡೆ ಹೋಗೋದೇ ಬೇಕಾಗಿಲ್ಲ. ಒಂಥರ ತುಂಬ ಅನುಕೂಲ ಇದೆ ಇದು. ಆಮೇಲೆ ಚೆನ್ನಾಗೂ ಇದೆ, ಹೊಸದಲ್ವಾ, ಸೊ ಹಾಗಾಗಿ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರು ಇದೇ ಹೈವೇಲಿ ಓಡಿಸ್ಕೊಂಡು ಇನ್ನೇನು ಹೊಸಕೋಟೆ ಟರ್ನ್ ಬಂತು. ಅಂದರೆ ಮಧ್ಯೆ ಮಧ್ಯೆ ಮಳೆ ಬರ್ತಾ ಇರೋದ್ರಿಂದ ಈ ಲಾರಿಗಳ್ದೆಲ್ಲ ಕೆಸರು ಫುಲ್ಲು ವೈಪರ್ ಮೇಲೆ, ಹೆಲ್ಮೆಟ್ ಮೇಲೆಲ್ಲ ಬಿದ್ದು ತುಂಬ ಚಾಲೆಂಜಿಂಗ್ ಇತ್ತು. ಇಲ್ಲಿ ಯಾಕೋ ಮಳೆ ಇಲ್ಲ, ಅಲ್ಲಿವರೆಗೂ ಮಳೆ ಇತ್ತು. ಇಲ್ಲಿ ಬಂದು ಟರ್ನು, ಕೋಲಾರ ಟರ್ನು. ಇಲ್ಲಿಂದ ಇನ್ನೂ 40 ಕಿಲೋಮೀಟ್ರು, ಟೈಮ್ ಆಗಿದೆ 7:50. ಒಟ್ಟು 905 ಕಿಲೋಮೀಟ್ರ್ ಆಯಿತು ನೆನ್ನೆಯಿಂದ ಇಲ್ಲಿವರೆಗೂ. ಇಲ್ಲಿಂದ 40 ಕಿಲೋಮೀಟ್ರ್, ಒಂದು 3/4 ಗಂಟೆ ಬೇಕು. ಯಾಕಂದರೆ ಈ ಹೈವೇನು ಫುಲ್ಲು ರಶ್. ಇದಾದರೆ ಇನ್ನೂ ಚೆನ್ನಾಗಿತ್ತು, ಅದು ಇನ್ನೂ ತುಂಬ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಮನೆ ಹೋಗೋಷ್ಟರಲ್ಲಿ 8:30 ಆಗ್ಬೋದು. ಫೈನಲಿ ಕೋಲಾರ ಬಂದು ಸೇರಿದೆ. ಟೈಮ್ ಆಗಿದೆ 8:40. ಒಂಥರ ಚಾಲೆಂಜಿಂಗ್ ಇತ್ತು ಇವತ್ತು, ಮಳೆ ವಿಪರೀತ. ಆಲ್ಮೋಸ್ಟ್ 10 hours ಆಯ್ತು ನಾನು ರೈಡ್ ಮಾಡಿ ಶುರು ಮಾಡಿ. ಅಂದರೆ ಅದರಲ್ಲಿ ಊಟ ತಿಂಡಿ ಎಲ್ಲ ಸೇರಿ 10 hours ಆಯಿತು. ಸೊ ನಾನಿವತ್ತು ಹೊರಟಿದ್ದು ಹೆಬ್ರಿಯಿಂದ, ಮುನಿಯಾಲಿಂದ ಹೆಬ್ರಿಯಿಂದ ಆಗುಂಬೆಯಿಂದ ತೀರ್ಥಹಳ್ಳಿ, ಮುಡುಬ, ಅಲ್ಲಿಂದ ಒಳಗಡೆ ಬಂದು ಲಕ್ಕವಳ್ಳಿ, ಅಲ್ಲಿಂದ ತರೀಕೆರೆ, ಕಡೂರು, ಬೀರೂರು, ತಿಪಟೂರು, ತುಮಕೂರು, ಡಾಬಸ್ಪೇಟೆ, ಮತ್ತು ಅಲ್ಲಿಂದ ದೊಡ್ಡಬಳ್ಳಾಪುರ, ಕೋಲಾರ. ತುಂಬಾ ಈ ಕತ್ಲಾದ್ಮೇಲಂತೂ ತುಂಬ ಹಿಂಸೆ ಆಯಿತು. ಯಾಕಂದರೆ ಲಾರಿಗಳು ಅದು ಇದು ಫುಲ್ಲು ಕೆಸರು. ಮನೆ ಬಂತು ಇನ್ನೇನು. ಹೋಪ್ ರೈಡ್ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ರೈಡಲ್ಲಿ ಸಿಗೋಣ. ಥ್ಯಾಂಕ್ ಯು.